ಈ ಒಳ್ಳೆದೊಂದು ಕತೆ ಹೇಳಿದ್ದಿ. ನಂಗೆ ನಿದ್ರೆನೆ ಬರ್ತಿಲ್ಲ. ನಿನ್ ಕತೆ ಕೇಳ್ತಾ ಕೇಳ್ತಾ ನಿದ್ರೆ ಮಾಡ್ತೀನಿ. ಹೇಳ್ತೀನಿ, ಆದ್ರೆ ಬೇಗ ಮಲಗ್ಬಿಡ್ಬೇಕು. ನಮ್ಮೂರಿಂದ ಹಿಂದಿಂದ ನಡ್ಕೊಂಡು ಬರ್ತಿದ್ದ ಕತೆ ಇದು. ನಮ್ಮೂರಿಗೆ ಪ್ರತಿಯೊಂದು ಗ್ರಾಮಕ್ಕೂ ಗ್ರಾಮ ದೇವತೆ ಇದ್ದಾಳೆ. ಆ ಗ್ರಾಮ ದೇವತೆ ರಾತ್ರಿ ವೇಳೆ ಆ ಗ್ರಾಮನ್ನ ಸುತ್ತ ಕಾಯ್ತಿರ್ತಾರೆ. ಯಾರದ್ದು ಏನೇ ತೊಂದರೆ ಇದ್ರೂ ಆ ದೇವಿಯಲ್ಲಿ ಹೇಳ್ಕೊಂಡ್ರೆ ಅವಳು ಆ ತೊಂದರೆನ ದೂರ ಮಾಡ್ತಾಳಂತೆ. ಅಷ್ಟೇ ಅಲ್ಲ, ಅಮಾವಾಸ್ಯೆ ಹುಣ್ಣಿಮೆ ದಿನ ಮಧ್ಯರಾತ್ರಿ ಎಲ್ಲ ಗ್ರಾಮದ ದೇವರು ಒಂದೇ ಕಡೆ ಸೇರಿ ಅವರವ್ರ ಗ್ರಾಮದ ಬಗ್ಗೆ, ಜನರ ಕಷ್ಟ ಸುಖಗಳ ಬಗ್ಗೆ ಮಾತಾಡ್ತಾರಂತೆ. ಹೌದಾ? ನಿಜನಾ? ಇದನ್ನ ನೀನ್ ನೋಡಿದ್ಯೇನಜ್ಜಿ? ನಾವು ರಾತ್ರಿ ಹೋಗಿ ನೋಡ್ ಬರೋಣ ಬಾ ಅಜ್ಜಿ. ನಿಜದಲ್ಲಿ ಈ ದೇವರು ಹೆಂಗಿರ್ತಾರೆ ಅಂತ ನೋಡ್ದಂಗಾಗುತ್ತೆ. ಅಯ್ಯೋ ಇಲ್ಲಮ್ಮ ಇಲ್ಲ, ದೇವಿ ಬೆಂಕಿ ಸೂಡಿ ಹಿಡ್ಕೊಂಡು ತಿರ್ಗೋ ಆ ಹೊತ್ತಲ್ಲಿ ಯಾರು ಅವ್ರಿಗೆ ತೊಂದರೆ ಮಾಡುವಂಗಿಲ್ಲ. ಮಾಡಿದ್ರೆ ಅವಳಿಗೆ ಸಿಟ್ಟು ಬಂದು ಶಿಕ್ಷೆ ಕೊಡ್ತಾಳಂತೆ. ಅದಕ್ಕೆ ಆ ಮಧ್ಯರಾತ್ರಿ ಆ ದೇವಿ ತಿರುಗೋ ಪ್ರದೇಶಕ್ಕೆ ಯಾರು ಹೋಗಲ್ಲ. ಊರ್ ದೇವಿನೇ ನಮ್ಮನ್ನು ಕಾಯ್ತಿರುವಾಗ ಯಾರ್ಯಾಕೆ ಹೋಗ್ಬೇಕು? ದೇವರನ್ನ ಪರೀಕ್ಷೆ ಮಾಡುವಷ್ಟು ಧೈರ್ಯ ಯಾರಿಗಿದೆ ಮಗ? ಆದ್ರೆ ದೇವಿ ಅಂದ್ರೆ ನಮ್ಮ ಅಮ್ಮ ಇದ್ದಂಗೆ ಅಲ್ವೇನಜ್ಜಿ? ಮತ್ತೆ ರಾತ್ರಿ ಅವಳನ್ನ ನೋಡಿದ್ರೆ ಅವಳು ನಮ್ಗೆ ಯಾಕೆ ಶಿಕ್ಷೆ ಕೊಡ್ಬೇಕು? ಅದೇನೋ ನನಗೆ ಗೊತ್ತಿಲ್ಲಪ್ಪ. ಏನೋ ರಾತ್ರಿ ದೇವರೆಲ್ಲ ಸೇರಿ ಊರ್ ಕಾಯುವಾಗ ಅವ್ರ ಆ ರೂಪದಲ್ಲಿ ಮನುಷ್ಯರು ಅವರನ್ನ ನೋಡ್ಬಾರ್ದಂತ ಇರ್ಬೇಕೇನೋ. ಯಾರಿಗ್ ಗೊತ್ತು ಇದೆಲ್ಲ? ಹೌದಾ? ಏನೋ ಅಪ್ಪು ಇದು ಇಷ್ಟು ರಾತ್ರಿಗೆ ಈ ಕೆಲಸ ನಮಗ್ ಬೇಕಿತ್ತೇನೋ? ನಾನು ಅಂದೆ ಕಣೋ ರಾಜು, ಸ್ವಲ್ಪ ಬೇಗ ಹೋಗಿ ನೋಡ್ ಬರೋಣ ಅಂತ. ಆದ್ರೆ ಇವನೇ ಲೇಟ್ ಮಾಡ್ದ. ಈಗ ಭೂತನೋ ಕೊಳ್ಳಿದೇವನೋ ಬಂದ್ರೆ ಏನ್ ಮಾಡೋದು? ನನ್ಗಂತೂ ಯಾಕೋ ಭಯ ಆಗತ್ತಪ್ಪ. ಮತ್ತೆ ರಾತ್ರಿ ಲೈಟ್ ಹೋದ್ರೆ ಸಾಕು, ರೂಮಲ್ಲೇ ಸುಸು ಮಾಡ್ಕೊಳ್ಳೋನು. ಈ ರಾತ್ರಿಲಿ ಚಡ್ಡಿನೂ ಹಾಕ್ದಿರೋ ಇವನಿಗೆ ದೇವ್ರ ಮೀಟಿಂಗ್ ನೋಡ್ಬೇಕಂತೆ. ಅವ್ರ ಜೊತೆ ಪಾರ್ಟ್ನರ್ಶಿಪ್ ಆಗೋದಿದೆಯೇನೋ ಅಪ್ಪು ನಿಂಗೆ? ಸುಮ್ಮನೆ ನಡೀರಿ, ಶಬ್ದ ಮಾಡ್ಬೇಡಿ. ಅಲ್ಲಿ ನೋಡು ಅಪ್ಪು, ಏನೋ ಬೆಂಕಿ ಉಂಡೆ ಹೋದಂಗಾಯ್ತು. ಅದೇ ನಮ್ ಊರ್ ದೇವಿ ಇರ್ಬೇಕು. ಊರ್ ಕಾಯು ಕೊಳ್ಟ್ರು ಅನ್ಸುತ್ತೆ. ಹೌದನ್ಸುತ್ತೆ. ಬಚ್ಚಿಟ್ಕೊಳ್ಳೋಣ, ನಡೀರಿ ನಡೀರಿ. ಅವ್ರ ಮುಂದೆ ಹೋಗೋದು ಬೇಡ. ಅಬ್ಬ, ಅಜ್ಜಿ ಹೇಳ್ದಂಗೆ ಎಲ್ಲ ಒಂದೇ ಕಡೆ ಸೇರ್ತಿದ್ದಾರೆ ಅಲ್ವೇನೆ ಖುಷಿ? ಅಯ್ಯೋ ನನಗೆ ಯಾಕೋ ಭಯ ಆಗ್ತಿದೆ ಕಣೋ ಅಪ್ಪು. ಕಾಲೆಲ್ಲ ನಡುಗ್ತಿದೆಯೋ? ಹೌದು ಕಣೋ ಅಪ್ಪು, ಎಲ್ಲ ದೇವರು ಸೇರ್ತಿದ್ದಾರೆ, ಊರೆಲ್ಲ ಸುತ್ತಾರೆ. ನಮ್ಮನ್ನೆಲ್ಲ ನೋಡಿದ್ರೆ ಶಿಕ್ಷೆ ಕೊಡ್ತಾರೋ ಅಪ್ಪು? ಓಡೋಗೋಣ ಕಂಡ್ರು ಮನೆಗೆ ವಾಪಸ್. ಸುಮ್ಮನಿರು, ಏನು ಆಗಲ್ಲ. ಸುಮ್ಮನೆ ನಿಂತು ನೋಡಿ, ಅವ್ರು ಏನು ಮಾಡಲ್ಲ ನಮ್ಗೆ. ಇಲ್ಲಪ್ಪ, ನಾನು ಹೋಗ್ತೀನಿ. ನನ್ಗಂತೂ ಭಯ ಆಗ್ತಿದೆ. ಹತ್ರ ಬರ್ತಿದ್ದಾರೆ ಕಣೋ ಅಪ್ಪು, ಸಿಕ್ ಬೀಳ್ತೀವಿ ಕಣೋ. ನನ್ನ ಕೈಲಿ ನಿಲ್ಲಕ್ಕಾಗಲ್ಲ ಕಣೋ ಅಪ್ಪು. ನಾನು ಓಡ್ತೀನಿ ಮನೆಗೆ. ನೀನ್ ಬೇಕಾದ್ರೆ ಇಲ್ಲಿ ಸಾಯಿ. ಅಯ್ಯೋ ಅಲ್ಲಿ ನೋಡು ಅಪ್ಪು, ಆ ದೇವ್ರದೆಲ್ಲ ಗೊತ್ತಾಯ್ತು ಕಣೋ. ನಮ್ ಖುಷಿ ಸುತ್ತೋಡ್ಬಿಟ್ರು. ಅಯ್ಯೋ ಈಗ ಅವಳು ಶಿಕ್ಷೆ ಕೊಡ್ತಾರೋ ಅಪ್ಪು? ನಾವು ಬರ್ಬಾರ್ದಿತ್ತು ಕಣೋ ಇಲ್ಲಿಗೆ. ಅಯ್ಯೋ ಅಮ್ಮ, ನನ್ನ ಮಗುಗೆ ಏನು ಮಾಡಬೇಡಮ್ಮ. ಏನೋ ಮಕ್ಕಳು ತಿಳಿದೆ ರಾತ್ರಿ ನೀ ನಮ್ಮ ಊರ್ ಕಾಯೋ ಹೊತ್ತಲ್ಲಿ ಬಂದ್ಬಿಟ್ಟು ಅವ್ನು ಕ್ಷಮಿಸ್ಬಿಡಮ್ಮ. ತಪ್ಪಾಯ್ತಮ್ಮ, ತಪ್ಪಾಯ್ತು. ಈ ಮಕ್ಕಳ ತಪ್ಪನ್ನ ಹೊಟ್ಟೆಗೆ ಹಾಕೊಳ್ಳಮ್ಮ. ಮಹಾತಾಯಿ, ಬುದ್ಧಿ ಇಲ್ದಿರೋ ಮಕ್ಕಳ ತಪ್ಪನ್ನು ಕ್ಷಮಿಸ್ಬಿಡಮ್ಮ. ನನ್ನ ಮೊಮ್ಮಕ್ಕಳ ಕತೆ ಕೇಳಿ ಸುಮ್ಮನೆ ಇರ್ತವೆ ಅನ್ಕೊಂಡೆ, ಹೀಗೆ ಮಾಡ್ತವೆ ಅಂದ್ಕೊಳ್ಳಿಲ್ಲಮ್ಮ ನಾನು. ತಿಳಿದೇ ಮಾಡಿದ ತಪ್ಪಿಗೆ ಮಗುಗೆ ಶಿಕ್ಷೆ ಬೇಡಮ್ಮ. ನನ್ನ ಮಗು ನನಗೆ ವಾಪಸ್ ಕೊಟ್ಬಿಡ್ತಾಯಿ. ಇದೆಲ್ಲ ಆದದ್ದು ಈ ಅಪ್ಪು ಒಳಗೆ. ಇವನೇ ಎಲ್ಲರನ್ನ ಕರ್ಕೊಂಡು ಹೋಗಿದ್ದು. ಖುಷಿ ಬದಲಿಗೆ ನನ್ನ ಮಗುಗೆ ಏನಾದರೂ ಆಗಿದ್ರೆ ದೇವ್ರೇ ಬದುಕ್ಸದೆ.
ನಿನಗೆ ಎಷ್ಟು ಸರಿ ಹೇಳಿದ್ದೆ ರಾತ್ರಿ ಮನೆಯಿಂದ ಹೊರಗೆ ಹೋಗ್ಬೇಡ ಅಂತ. ಭಾಷೆ ಅರ್ಥ ಆಗಲ್ವಾ ನಿಂಗೆ? ಇದೇನ್ ಮಾಡ್ಕೊಂಡು ಬಂದೆ ಈಗ? ಎಲ್ಲ ತನಕ್ಕೆ ಬೇಕಾ ನಿಂಗೆ? ಖುಷಿಗೆ ಹೀಗಾಯ್ತು ಅಂತ ಅಕ್ಕಂಗೆ ಹೇಗ್ ಅನ್ಲಿ ನಾನೀಗ? ಅಯ್ಯೋ ದೇವ್ರೇ. ಇಲ್ಲಪ್ಪ, ಇನ್ನೀಗ ಮಾಡಲ್ಲಪ್ಪ, ತಪ್ಪಾಯ್ತಪ್ಪ. ಖುಷಿ, ಏಳೆ ಖುಷಿ, ಕಣ್ಬಿಡೆ, ಎದ್ ನೋಡೆ ನನ್ನ. ಹೋಗ್ಬೇಡ ಕಣೆ ನನ್ ಬಿಟ್ಟು. ಖುಷಿ, ಖುಷಿ, ಏಳೆ ಖುಷಿ, ಖುಷಿ ಏಳೆ. ಖುಷಿ ಏನು ತಿಳಿಯುತ್ತೆ ಚಿಕ್ಕ ಹುಡುಗಿ. ನಮ್ ಖುಷಿಗೆ ಯಾಕ ದೇವರು ಅವಳಿಗೆ ಈಗ ಮಾಡ್ದ? ನಾನ್ ಬಿಡಲ್ಲ, ನಾನ್ ಬಿಡಲ್ಲ ದೇವ್ರನ್ನ. ಹುಡುಕಿ ಕೇಳ್ತೀನಿ, ಕೇಳ್ತೀನಿ, ಯಾಕೆ ನನ್ ಖುಷಿ ಶಿಕ್ಷೆ ಕೊಟ್ಟೆ? ಕೇಳ್ದೆ ಬಿಡಲ್ಲ. ಅವಳು ಏನ್ ಮಾಡಿದ್ಲು ನಿಂಗೆ? ನೀ ದೇವ್ರು ರಾತ್ರಿ ತಿರುಗೋದನ್ನ ನಾವು ನೋಡಿದ್ರೆ ತಪ್ಪ? ಕೇಳ್ತೀನಿ, ಕೇಳ್ತೀನಿ, ನೀ ನನ್ನ ತಗೋ, ನಾನು ಬಿಡ್ತೀನಿ ಆ ಕಾಡಿಗೆ. ಬರ್ತಿದ್ದೀನಿ. ಅಲ್ವೊಂದ್ ದೇವಿ ಹೋಗ್ತಿದ್ಲು ಅನ್ಸುತ್ತೆ. ಹೋಗಿ ಅದನ್ನೇ ಕೇಳ್ತೀನಿ. ಅಯ್ಯೋ ದೇವ್ರೆ, ಇದು ನಮ್ ಗ್ರಾಮ ದೇವತೆ ಅಲ್ಲ. ಅಜ್ಜಿ ಹೇಳ್ದಂಗೆ ನಮ್ಮ ಊರ್ ಕಾಲ ದೇವಿ ಅಲ್ಲ ಇದು. ನರಿಗಳು. ಅಯ್ಯೋ, ಬಾಯಲ್ಲಿ ಬೆಂಕಿ ಯಾಕೆ ಉರಿತಿದೆ? ಅಪ್ಪು, 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 ಏ ಅಪ್ಪು, ಎಲ್ಲಿದ್ಯಾ ಮಗ? ಅಪ್ಪ, ನಾನು ಇಲ್ಲಿದ್ದೀನಿ, ಹೊಂಡದಲ್ಲಿ ಬಿದ್ದಿದ್ದೀನಿ. ಅಯ್ಯೋ, ನಿನ್ಗೇನು ಆಗ್ಲಿಲ್ವಲ್ಲ ಕಂದ? ಇಲ್ಲ ತಾತ, ಇಲ್ಲ, ನನ್ಗೇನು ಆಗ್ಲಿಲ್ಲ ತಾತ. ತಾತ, ಅಪ್ಪ, ಇಲ್ಲಿ ತಿರ್ಗಾಡೋದು, ಓಡಾಡೋದು ಗ್ರಾಮ ದೇವತೆಗಳಲ್ಲಪ್ಪ, ನರಿಗಳು, ನರಿಗಳು ತಾತ. ಮತ್ತೆ ಅವು ಬಾಯಲ್ಲಿ ಬೆಂಕಿ ಉರಿತಿತ್ತು. ನಾನ್ ನನ್ನ ಕಣ್ಣಾರೆ ನೋಡ್ದೆ ತಾತ. ಅಯ್ಯೋ, ಅದು ಆ ದೇವತೆಗಳೇ ನರಿ ರೂಪ ತಾಳ್ಕೊಂಡು ತಿರುಗ್ತವೋ, ಅದಕ್ಕೆ ಅವು ಬಾಯಲ್ಲಿ ಬೆಂಕಿ ಉರಿತಿರುತ್ತೆ. ಗೊತ್ತಾಗ್ತಿಲ್ವಾ ನಿಮ್ಗೆ? ಅಲ್ಲ, ಅದು ನರಿನೇ. ನಮ್ಮಪ್ಪು ಹೇಳ್ತಿರೋದು ನಿಜ. ಅವನ್ ನೋಡಿದ್ದು ನರಿಗಳನ್ನೇ. ನೀವೇನ್ ಹೇಳ್ತಿದ್ದೀರಾ ಸರ್? ನಿಮ್ ಮಾತು ನಮ್ಗೆ ಅರ್ಥ ಆಗ್ಲಿಲ್ಲ. ಹೌದು, ಊರ್ ದೇವತೆಗಳಲ್ಲ ಅದು. ಅದು ನರಿಗಳೇ. ಈ ನರಿಗಳು ರಾತ್ರಿ ಹೊತ್ತು ಹೂತ್ ಹಾಕಿರೋ ಹೆಣಗಳನ್ನ ಕಿತ್ತು ತಿಂತವೆ. ಆ ಡೆಡ್ ಬಾಡಿಯಲ್ಲಿರೋ ಫಾಸ್ಫರಸ್ ಅನ್ನೋ ಪದಾರ್ಥ ಅವು ಬಾಯಲ್ಲಿ ಉಳಿದಿರುತ್ತೆ. ನರಿ ಬಾಯಲ್ಲಿರೋ ಆ ಫಾಸ್ಫರಸ್ ಅಂಶ ಅವು ತಿಂದು ಓಡುವಾಗ ಗಾಳಿ ಜೊತೆ ಬೆರ್ತು ಕೂಡಲೇ ಅದ್ರ ಪ್ರತಿಕ್ರಿಯಾತ್ಮಕ ಶಕ್ತಿಯಿಂದ ಬೆಂಕಿ ಹಿಡಿದುಕೊಳ್ಳುತ್ತೆ. ಇದನ್ನೇ ನೋಡಿ ಈ ಮಕ್ಕಳು ಖುಷಿ ಹೆದರಿದ್ದು. ಅವಳಿಗೆ ಏನೂ ಆಗ್ಲಿಲ್ಲ. ಹೆದರಿಕಿಲ್ಲಿ ಪ್ರಜ್ಞೆ ತಪ್ಪಿದಳೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸರಿ ಆಗ್ತಾಳೆ. ಯಾವ ದೇವ್ರ ಶಿಕ್ಷೆನೂ ಅಲ್ಲ ಇದು. ನೀವು ಹೇಳಿದ್ ಸರಿ ಸರ್,